ಅಯ್ಯೋ, ಏನ್ ಯೋಚನೆ ಮಾಡ್ತಾ ಇದ್ಯಾ? ಅಲ್ಲ, ನೀವು ಯಾರ ಬಗ್ಗೆ ಮಾತಾಡ್ತಾ ಇದ್ದೀರಾ ಅನ್ನೋದನ್ನ ಯೋಚನೆ ಮಾಡ್ತಾ ಇದ್ದೆ. ಇನ್ಯಾರ ಬಗ್ಗೆ? ಆ ನವದೀಪ್ PA ವರುಣ್ ಬಗ್ಗೆ. ಏನ? ಯಜಮಾನ ಯಜಮಾನ. ಒಂದ್ ನಿಮಿಷ, ನಾನೇ ಹಚ್ತೀನಿ. ಅಲ್ಲಮ್ಮ ಅನಿತಾ, ಇವಳು ಕಾಲಿಗೆ ಮಸಾಜ್ ಮಾಡೋ ಅಂತ ಕರ್ಮ ನಿನ್ಗ್ಯಾಕೆ? ಬೇಡ, ಸುಮ್ನೆ ಇರು. ನಾನು ಅವಳ ಕಾಲ್ ಮುಟ್ಟಿದ್ರು ಪರವಾಗಿಲ್ಲ, ರಾಘವೇಂದ್ರ ಅವ್ರು ಇಂಥದ್ನೆಲ್ಲ ಮಾಡ್ಬಾರ್ದು. ಕುಡಿ. ಎಲ್ ನೋವಾಗ್ತಿರೋದು? ಅಲ್ಲೇ ಕೆಳಗಡೆ ಅನಿತಾ. ಆದ್ರೂ ನಿನಗ್ ನನ್ ಕಾಲ್ ಕೆಳಗಡೆ ಕೂರೋ ಪರಿಸ್ಥಿತಿ ಬಂದ್ಬಿಡ್ತು. ಪಾಪ ನೋಡ್ತಿದ್ರೆ ನನಗೆ ತುಂಬಾ ಬೇಜಾರಾಗ್ತಿದೆ. ಕಾಲು ಮುರ್ಕೊಂಡ್ರು ನಿನ್ನ ಅಹಂಕಾರ ಕಮ್ಮಿ ಆಗಿಲ್ವಲ್ಲೇ. ನಾನು ಈ ನೋವನ್ನ ಕಮ್ಮಿ ಮಾಡ್ತೀನೋ ಇಲ್ವೋ, ಆದ್ರೆ ನಾನು ನಿನ್ನ ಈ ಮನೆಯಿಂದ ಕಳ್ಸೋ ಅಷ್ಟ್ರಲ್ಲಿ ನಿನ್ ಕೊಬ್ಬನ ಕಮ್ಮಿ ಮಾಡೇ ಕಳಿಸ್ತೀನಿ. ಅಮ್ಮ, ಅನಿತಾ, ಮೊದ್ಲೇ ನೋವಾಗ್ತಾ ಇದೆ, ಇನ್ನಷ್ಟು ನೋವು ಮಾಡ್ಬೇಡ, ಸ್ವಲ್ಪ ನಿಧಾನ ಕಚ್ಚು. ಅನಿತಾ ಅವ್ರೆ, ಮೊದ್ಲೇ ಕಾಲು ಉಳ್ಕಿದೆಯಲ್ಲ, ಸ್ವಲ್ಪ ನೋಡ್ಕೊಂಡು ಹಚ್ಚಿ. ಇವಾಗ ನಿನ್ ಕಾಲ್ ನೋವಾಗಿರೋದ್ರಿಂದ ಪಾಪ ಸೈಕಲ್ ರೇಸ್ ಹೇಗ್ ಮಾಡ್ತೀಯ? ಒಂದ್ 4 ದಿನ ಬಿಟ್ಟು ರೇಸ್ ಇಡ್ಬೋದಾ ಮಾವ? ಏಯ್, ಮಾತು ಅಂದ್ರೆ ಮಾತು. ನಾನು ಒಂದ್ಸಲ ಫಿಕ್ಸ್ ಆದ್ರೆ ನನ್ನ ಮಾತು ನಾನೇ ಕೇಳೋದಿಲ್ಲ. ಅಂಥದ್ರಲ್ಲಿ ನಿನ್ನ ಮಾತು ಕೇಳ್ತೀನಾ? ಹೇಳಿದ್ ಕೇಳಿಸ್ಕೊಂಡೆ ತಾನೇ? ಇವಾಗ ಏನ್ ಮಾಡ್ತೀಯಾ? ನಿನ್ ನಿರ್ಧಾರ ಹೇಳು. ಅದೇ ಗೊತ್ತಾಗ್ತಿಲ್ಲ ಅತ್ತೆ. ನೋಡೋಣ, ಅನಿತಾ ಮಾಡೋ ಮಸಾಜಿಂದ ಕಾಲ್ ನೋವು ಕಡಿಮೆ ಆದ್ರೆ ಪಾರ್ಟಿಸಿಪೇಟ್ ಮಾಡ್ತೀನಿ. ಸುಮ್ನೆ ಯಾಕಮ್ಮ ರಿಸ್ಕ್ ತಗೊಳ್ತೀಯ? ಆಗದೆ ಇದ್ರೆ ವಾಕೌಟ್ ಮಾಡಿ ಅನಿತಾಗ್ ಬಿಟ್ಕೊಟ್ಬಿಡು. ಗೇಮಲ್ಲಿ ರಿಸ್ಕ್ ಇಲ್ಲ ಅಂದ್ರೆ ಒಂದ್ ಸ್ವಲ್ಪನೂ ಮಜಾ ಇರಲ್ಲ ದೊಡ್ಡ ಮಾವ. ಸೋಲೋದು ಗೆಲ್ಲೋದು ಸೆಕೆಂಡ್ರಿ, ಆದ್ರೆ ಪ್ರಯತ್ನ ಅನ್ನೋದು ಒಂದ್ ಇರ್ಬೇಕಲ್ಲ ದೊಡ್ಡ ಮಾವ. ಏನೋ ನಿನ್ನ ಒಳ್ಳೇದಕ್ಕೆ ಹೇಳಿದ್ವಿ, ಇದ್ರ ಮೇಲೆ ನಿನ್ನಿಷ್ಟ. ನನ್ ಬಗ್ಗೆ ಇಷ್ಟು ಕನ್ಸರ್ನ್ ಇಟ್ಕೊಂಡ್ರಲ್ಲ, ತುಂಬಾ ಥ್ಯಾಂಕ್ಸ್. ಏನೋ ಮಾಡೋಣ ಅಂತಿದ್ದೆ, ಇವಾಗ ಅದ್ರ ಅವಶ್ಯಕತೆ ಇಲ್ಲ. ಬೀಳ್ಸೋದಕ್ಕೆ ಮುಂಚೆನೆ ಬಿದ್ದೋಗ್ಬಿಟ್ಟಿದ್ದಾರೆ. ಎಲ್ಲ ಕೇಳಿ ಅದ್ಗೆ ಸಖತ್ತಾಗಿ ಡ್ರಾಮಾ ಮಾಡಿ ಅನಿತಾ ಕೈಯಲ್ಲಿ ಚೆನ್ನಾಗಿ ಸೇವೆ ಮಾಡಿಸ್ಕೊಂತಿದ್ದೀರಾ. ಅಯ್ಯೋ ಅದ್ಗೆ ಅಲ್ಲಿ 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 ಅಲ್ಲಿನಾ? ಎಲ್ಲಿ ಎಲ್ಲಿ? ಅಯ್ಯೋ ಸಂಗೀತ, ಎಲ್ಲಿ? ಅಲ್ಲಿ ಎಲ್ಲಿ? ನೀವು ಕೂಗಾಡ್ತಾ ಇದ್ರಲ್ಲ, ಹೊರಟಾಯ್ತು. ಅಯ್ಯೋ ಅಯ್ಯೋ, ಹಾಗಾದ್ರೆ ನೀನ್ ಇಷ್ಟೊತ್ತು ಮಾಡಿದ್ದು ನಾಟಕ ಏನೇ? ಅದು ಮುದ್ದತೆ, ನನಗ್ ಹಲ್ಲಿ ಅಂದ್ರೆ ಭಯ. ಹಲ್ಲಿ ಅಂತ ಹೇಳಿದ ತಕ್ಷಣ ನನಗ್ ಕಾಲ್ ನೋವಿದ್ದಿದ್ದೆ ಮರ್ತೋಯ್ತು. ಈಗ ಸರಿ ಹೋಯ್ತು. ಎಲ್ಲೋ ಸುಟ್ವಾಸನೆ ಬರ್ತಿದ್ಯಲ್ಲ. ಓ, ಇಲ್ಲಿಂದ ಬರ್ತಿರೋದು. ಯಾಕನಿತಾ ಅಷ್ಟೊಂದು ಉರ್ದೋಯ್ತಾ? ರಾಘವೇಂದ್ರ ಅವ್ರ ಕೈಲಿ ಎತ್ಕೊಂಡ್ ಬರ್ಬೇಕು ಅಂತ ನಾಟಕ ಮಾಡ್ದೆ ಅಲ್ಲ? ಹೌದು, ನಾಟಕನೇ ಮಾಡಿದ್ದು. ಏನಿವಾಗ? ಯಾಕಂದ್ರೆ ಅವನು ನನ್ನ ಗಂಡ,
ನಾನ್ ಏನ್ ಬೇಕಾದ್ರೂ ಮಾಡ್ಕೋತೀನಿ. ಅದಕ್ ನಿನಗ್ ಯಾಕಮ್ಮ ಉರಿ? ಏಯ್, ಹಾಗ ಹೇಳ್ಕೊಡೋ ರೈಟ್ಸು ನಿನಗಿಲ್ಲ. ಎಸ್, ಹಾಗ ಹೇಳ್ಕೊಡೋ ರೈಟ್ಸ್ ಖಂಡಿತ ನಿನಗಿಲ್ಲ. ಆದ್ರೆ ನನಗಿದೆ. ಯಾಕಂದ್ರೆ ರಾಘು ನನಗ್ ತಾಳಿ ಕಟ್ಟಿದಾನೆ. ಇರ್ಬಹುದು, ಆದ್ರೆ ಮನೆಯವ್ರು ಯಾರು ನಿನ್ನ ಈ ಮನೆ ಸೊಸೆ ಅಂತ ಒಪ್ಕೊಂಡಿಲ್ಲ ಅನ್ನೋದು ನೆನಪಿರ್ಲಿ. ನೋಡನಿತಾ, ಮನೆ ಸಂಸಾರ ಅಂದ್ಮೇಲೆ ಈ ತರ ಸಣ್ಣ ಪುಟ್ಟ ಮನಸ್ತಾಪಗಳೆಲ್ಲ ಕಾಮನ್. ಇದು ನನ್ ಗಂಡನ್ ಮನೆ. ನನ್ ಸಂಸಾರನ ಹೇಗ್ ಸರಿ ಮಾಡ್ಬೇಕು ಅಂತ ನನಗ್ ಚೆನ್ನಾಗ್ ಗೊತ್ತಿದೆ. ಪರವಾಗಿಲ್ವೇ, ತುಂಬಾ ಕಾನ್ಫಿಡೆನ್ಸ್ ಇಟ್ಕೊಂಡಿದ್ಯಾ. ಆಗ್ಬೇಕು ಅಂದ್ರೆ ನೀನ್ ಈ ಮನೇಲಿ ಇರ್ಬೇಕು. ಬಟ್ ಅದಕ್ಕೆ ನಾನು ಅವಕಾಶನೇ ಕೊಡಲ್ವೇ? ನೋಡ್ತಾ ಇರು, ಆದಷ್ಟು ಬೇಗ ನಿನ್ನ ಈ ಮನೆಯಿಂದ ಆಚೆ ಹಾಕ್ತೀನಿ. ಕಾಲ್ ಇಳಿಯೋದಕ್ ಬಂದೆ, ನಾನ್ ಕಾಲ್ಗಡೆ ಕೂರ್ಸಿದೀನಿ. ಇನ್ನೂ ಬುದ್ಧಿ ಬಂದಿಲ್ವಾ ನಿನಗೆ? ತಿಳ್ಕೊ ಅನಿತಾ, ಉರ್ಸೋದ್ರಲ್ಲಿ ನೀನ್ ಇನ್ನೂ ಅಂಬೆಗಾಲಿಡ್ತಿದ್ಯಾ. ಆದ್ರೆ ನಾನು ಆಲ್ರೆಡಿ ಓಡ್ತಾ ಇದ್ದೀನಿ. ಓಡು ಓಡು ಓಡು. ನೀನು ಓಟಕ್ ಬ್ರೇಕ್ ಹಾಕಿ ನಿನ್ ಕಾಲು ಮುರಿದು ಹೇಗ್ ಮೂಲೆ ಕೂರ್ಸ್ಬೇಕು ಅನ್ನೋದು ನನಗ್ ಚೆನ್ನಾಗ್ ಗೊತ್ತು. ಓ ಭ್ರಮೆ? ನೋಡ್ತಾ ಇರೆ, ಇವತ್ತು ನನ್ನ ಮುಂದೆ ನಿಂತು ಕೊಬ್ಬಲ್ ಮಾತಾಡ್ತಿರೋಳು ಕಣ್ಣೀರ್ ಆಗ್ತಾ ಈ ಮನೆಯಿಂದ ಆಚೆ ಹೋಗ್ ಹಾಗ್ ಮಾಡ್ತೀನಿ. ಅನಿತಾ, ನೀನು ಈ ಮನೆ, ಆದ್ರೆ ನಾನು ನ್ಯಾಯ, ನೀತಿ, ಸತ್ಯ, ಧರ್ಮನ ನಂಬಿದ್ದೀನಿ. ಎಲ್ಲದಕ್ಕಿಂತ ಹೆಚ್ಚಾಗಿ ನನ್ನನ್ನ ನಾನು ನಂಬಿದ್ದೀನಿ. ಅಂದ್ಮೇಲೆ ಅಷ್ಟು ಬೇಗ ನಿನ್ನ ಈ ಮನೆಯಿಂದ ಕಳಿಸ್ಕೊಡ್ತೀನಿ. ಅಲ್ಲಿವರೆಗೂ ಇಲ್ಲೇ ಬಿದ್ದಿರು. ಯಾಕೆ ಮೇಡಮ್ ಇಷ್ಟೊಂದು ಸಿಟ್ ಮಾಡ್ಕೊಂಡಿದ್ದೀರಾ? ಮತ್ ಸಿಟ್ ಮಾಡ್ಕೊಳ್ಳದೆ ಸಂತೋಷವಾಗಿರಕ್ಕಾಗುತ್ತಾ? ಇದನ್ನೆಲ್ಲ ನೋಡ್ತಾ ಇದ್ರೆ ನನಗ್ ಟೆನ್ಷನ್ ಆಗದೆ ಇರುತ್ತಾ, ಕೋಪ ಬರದೇ ಇರುತ್ತಾ ಜಿಕ್ಕೆ? ಅಂತದೇನಾಯ್ತು? ಅಂತದೇನಾಯ್ತಾ? ಜೊತೆಲಿರೋರೆ ಬೆನ್ನಿಗ್ ಚೂರಿ ಹಾಕಿದ್ರೆ ಅದನ್ನ ಸಹಿಸ್ಕೊಂಡ್ ನಾನ್ ಹೇಗಿರ್ಲಿ ಜಿಕ್ಕೆ? ಅಯ್ಯೋ ಶಿವನೇ, ನರಿಗಳೆಲ್ಲ ನ್ಯಾಯ ಹೇಳೋ ತರ ಆಗೋಯ್ತಲ್ಲಪ್ಪ. ಕಟ್ಕೊಂಡಿರೋ ಗಂಡ ಅನ್ನೋದನ್ನ ನೋಡ್ದೆ, ಅವನ ಬೆನ್ನಿಗೆ ಚೂರಿ ಹಾಕಿ ಅವನ್ನ ಜೈಲಿಗೆ ಕಳಿಸಿ, ಅಳಿಯ ಅನ್ನೋದನ್ನು ನೋಡದೆ ಅವನ ಎದೆಗೆ ಚೂರಿ ಹಾಕಿ ಅವನ ಪರಲೋಕಕ್ಕೆ ಕಳಿಸಿದಂತ ಮಹಾಮಾತೆ ಬಾಯಲ್ಲಿ ಇಂಥ ಮಾತುಗಳ? ಅಯ್ಯೋ, ಏನ್ ಯೋಚನೆ ಮಾಡ್ತಾ ಇದ್ಯಾ? ಅಲ್ಲ, ನೀವು ಯಾರ ಬಗ್ಗೆ ಮಾತಾಡ್ತಾ ಇದ್ದೀರಾ ಅನ್ನೋದನ್ನ ಯೋಚನೆ ಮಾಡ್ತಾ ಇದ್ದೀನಿ. ಇನ್ಯಾರ ಬಗ್ಗೆ? ಆ ನವದೀಪ್ PA ವರುಣ್ ಬಗ್ಗೆ. ಏನ? ವರುಣ್ ಬಗ್ಗೆನಾ? ಮತ್ತಿನ್ಯಾರ ಬಗ್ಗೆ ಅಂತ ಅನ್ಕೊಂಡಿದ್ಯಾ? ಅಲ್ಲ ಜಿಕ್ಕೆ, ಅವ್ರ ಮನೇಲೆ ಕೆಲ್ಸ ಮಾಡ್ತಾ ಇರೋನು ಅವ್ರು ನಿಯತ್ತಾಗಿರೋದ್ ಬಿಟ್ಟು ನಮ್ ಮನೆಗ್ ಬಂದು ರಾಮಾಚಾರಿ ಬದುಕಿದಾನೆ, ಸತ್ತಿಲ್ಲ ಅಂತ ಹೇಳ್ತಾ ಇದ್ದಾನಲ್ಲ, ಅವ್ನ್ಗೆಷ್ಟು ಕೊಬ್ಬಿರ್ಬೇಡ. ಅಯ್ಯೋ, ಇರೋದನ್ನ ಹೇಳಿದ್ರೆ ಅವ್ರಿಗೆಲ್ಲ ಹಿಂಗೆ ಅನ್ಸುತ್ತೆ. ಅವ್ನ್ ಯಾಕೆ ಹೀಗೆಲ್ಲ ಹೇಳ್ತಾ ಇದ್ದಾನೆ ಅಂತ ನನಗ್ ಚೆನ್ನಾಗ್ ಗೊತ್ತು. ಯಾಕೆ? ಮತ್ತಿನ್ಯಾಕೆ? ಆ ವರುಣ್ ನವದೀಪ್ ಜೊತೆ ಆರಾಮಾಗಿ ಓಡಾಡ್ಕೊಂಡಿದ್ದ. ಈಗ ನನ್ ಬೇಬಿಗೂ ವಿವೇಕಿಗೂ ಮದ್ವೆ ಫಿಕ್ಸ್ ಆಗಿದೆ. ಮದ್ವೆ ಆದ್ಮೇಲೆ ನನ್ ಬೇಬಿ ಮನೆಗ್ ಹೋಗ್ತಾಳೆ. ಆಗ ಈ ವರುಣ್ಗೆ ಅವನ್ ಬೇಳೆ ಬೇಯಿಸ್ಕೊಳಕ್ ಆಗಲ್ಲ. ಅದಕ್ಕೆ ಹೀಗೆಲ್ಲ ಮಾಡಿ ಮದ್ವೆ ನಿಲ್ಸೋ ಪ್ರಯತ್ನ ಮಾಡ್ತಾ ಇದ್ದಾನೆ. ಇದರಲ್ಲಿ ಸ್ವಲ್ಪ ಲಾಜಿಕ್ ಇದೆ. ಏನು? ಏನಿಲ್ಲ, ಇದರಲ್ಲಿ ಹೆವಿ ಲಾಜಿಕ್ ಇದೆ ಅಂತ ಹೇಳಕ್ ಬಂದೆ. You're right. ಯಾ ಸರಿ, ಈಗ ಅದಕ್ಕೆ ಏನ್ ಮಾಡೋಣ ಅಂತ ಇದ್ದೀರಾ? ಅದನ್ನೇ ಯೋಚನೆ ಮಾಡ್ತಾ ಇದ್ದೀನಿ. ಈ ವಿಷಯನ ನವದೀಪ್ ಅವ್ರಿಗೆ ಫೋನ್ ಮಾಡಿ ಹೇಳೋ ಉದ್ದೇಶ ಏನಾದ್ರೂ ಇದೆಯಾ ಮೇಡಮ್? ಆ ನವದೀಪಕ್ ಹೇಳಿ ಏನ್ ಪ್ರಯೋಜನ? ಅವನಿಗೆ ಹೇಳಿದ್ರೆ ಗನ್ ತಗೊಂಡು ಒಂದೇ ಸಲ ಶೂಟ್ ಮಾಡಿ ಸಾಯಿಸೇ ಬಿಡ್ತಾನೆ. ಇಷ್ಟೆಲ್ಲ ಆದ್ರೂ, ಇಷ್ಟು ಕೋಪದಲ್ಲಿದ್ರು ಆ ಬಡಪಾಯಿ ವರುಣ್ಗೆ ಏನೂ ಆಗ್ಬಾರ್ದು ಅನ್ನೋ ನಿಮ್ಮ ಒಂದು ಮನ್ಸಿದೆಯಲ್ಲ, ಆ ಒಂದು ಮನಸ್ಸಿಗೆ ಅವನಿಗೇನಾದ್ರೆ ನನಗೇನು? ಅದೇ ಅಂದ್ಕೊಂಡೆ. ಮದ್ವೆ ಟೈಮಲ್ಲಿ ಅವನಿಗೇನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಪೊಲೀಸ್ ಸ್ಟೇಷನ್ ಅದು ಇದು ಅಂತ ಓಡಾಡ್ಬೇಕಲ್ವಾ, ಅದಕ್ಕೆ ಹೇಳ್ದೆ. ಓ, ತಾವು ಹಂಗೆ ಬರ್ತಾ ಇದ್ದೀರಾ? ಓಕೆ ಓಕೆ ಓಕೆ. ನಿಮ್ಮ ಮುಂದಿನ ಪ್ರೋಗ್ರಾಮ್? ಸದ್ಯಕ್ಕೆ ನವದೀಪ್ ಹತ್ರ ಏನು ಹೇಳಲ್ಲ. ಯಾರ್ ಏನ್ ಹೇಳಿದ್ರೆ ನನ್ಗೇನು? ಸತ್ಯ ಏನು ಅಂತ ನನಗ್ ಚೆನ್ನಾಗ್ ಗೊತ್ತು. ಯಾಕೆಂದ್ರೆ ರಾಮಾಚಾರಿ ಸಿದ್ದು ನಾವು. ರಾಮಾಚಾರಿ ಸತ್ತಿಲ್ಲ ಅಂತ ಯಾರ್ ಏನೇ ಹೇಳಿದ್ರು ಅದನ್ನ ಮಾತ್ರ ನಾನ್ ನಂಬಲ್ಲ. ಹಾಗಂತ ಆ ವರುಣನು ನಾನ್ ಸುಮ್ನೆ ಬಿಡಲ್ಲ. ಮತ್ತೆ ಈ ಮದ್ವೆ ಒಂದ್ ಆಗ್ಲಿ, ಆಮೇಲೆ ಆ ನವದೀಪಕ್ ಹೇಳಿ
ಶೂಟ್ ಮಾಡಿ ಸಾಯಿಸೋದಕ್ಕೆ ಹೇಳ್ತೀನಿ. ಪಾಪ ಎರೆ ಹುಳು ತರ ಇರೋ ಅವನ ಮೇಲೆ ಇವರು ಸೇಡ್ ತೀರ್ಸ್ಕೊಡೋದಕ್ಕೆ ಹೋಗ್ತಾ ಇದ್ದಾರೆ. ಅಲ್ಲಿ ನೋಡಿದ್ರೆ ನಿಮ್ಮನ್ನು ಮುಗ್ಸಕ್ಕೆ ಅನಕೊಂಡ ರೇಂಜಲ್ಲಿ ಪ್ಲಾನ್ ನಡೀತಾ ಇದೆ. ನೀವು ತೋಡಿರೋ ಹಳ್ಳಕ್ಕೆ ನೀವೇ ಬಿದ್ದು ಸಮಾಧಿ ಆಗೋ ಕಾಲ ಹತ್ರ ಬಂದಾಯ್ತು. ಪಾಪ ಅದು ಗೊತ್ತಿಲ್ಲದೆ ನಾನು ಹಂಗ ಮಾಡ್ಬಿಡ್ತೀನಿ ಹಿಂಗ ಮಾಡ್ಬಿಡ್ತೀನಿ ಅಂತ ಎಗರಾಡ್ತಾ ಇದೆ. ಎಗರಾಡಿ ಎಗರಾಡಿ ಎಲ್ಲದಕ್ಕೂ ಒಂದು ಎಂಡಿಂಗ್ ಅನ್ನೋದಿರುತ್ತಲ್ಲ, ಅದು ಬರ್ತಾ ಇದೆ. ಹಾಯ್ ಜಾನ್ಸಿ ಪುಟ್ಟಿ. ಏನ್ ಮೊಮ್ಮಗಳೇ, ಹೇಗಿದ್ಯಾ ಮರಿ? ನಾನ್ ಚೆನ್ನಾಗಿದ್ದೀನಿ ತಾತ, ನೀವ್ ಹೇಗಿದ್ದೀರಾ? ಜರ್ನಿ ಎಲ್ಲ ಆರಾಮಾಗಿತ್ತಾ? ಸೂಪರ್ ಆಗಿತ್ತಮ್ಮ. ಜರ್ನಿ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ಮೇಲೆ ಮನ್ಸಿಗೆ ಏನೋ ಒಂಥರ ತೃಪ್ತಿ. ತಾತ, ನೀವ್ ಯಾವಾಗ್ಲೂ ಈ ತರ ಖುಷಿಯಾಗಿದ್ರೆ ನನಗ ಅಷ್ಟೇ ಸಾಕು. ಜಾಣ ಪುಟ್ಟಿ, ನನ್ನ ಮೊಮ್ಮಗಳು ನಾನು ಖುಷಿ ಬಿಟ್ಟು ಬೇರೆ ಏನನ್ನು ಬಯಸಲ್ಲ ಅಂತ ನನಗೆ ಗೊತ್ತು ಮೊಮ್ಮಗಳೇ. ಆದ್ರೆ ತಾತ, ನಾನು ಇವಾಗ ನಿಮ್ ಆಶೀರ್ವಾದಕ್ಕೋಸ್ಕರ ಕಾಲ್ ಮಾಡಿದ್ದೀನಿ. ಅರೆ, ಅದು ಸದಾಕಾಲ ಇದ್ದೇ ಇರುತ್ತೆ ಕಣಮ್ಮ. ಇವತ್ತೇನು ಸಡನ್ ಆಗಿ ಫೋನ್ ಮಾಡಿ ಆಶೀರ್ವಾದ ಕೇಳ್ತಾ ಇದ್ದೀಯಾ? ಏನಿಲ್ಲ ತಾತ, ನನ್ ಜೀವನದಲ್ಲಿ ಗೆಲ್ಬೇಕು ಅಂದ್ರೆ ನಿಮ್ ಆಶೀರ್ವಾದ ನನಗ್ ಬೇಕೇ ಬೇಕಲ್ವಾ? ಅಲ್ಲಮ್ಮ, ಜೀವನದ ಹೋರಾಟದಲ್ಲಿ ನೀನಾಗ್ಲೇ ಗೆದ್ದಾಗಿದೆ ಕಣಮ್ಮ. ಇರ್ಬೋದು ತಾತ, ಆದ್ರೆ ಜೀವನ ಅನ್ನೋದು ಒಂದು ಲಾಂಗ್ ಜರ್ನಿ ಅಂತ ನೀವೇ ಹೇಳ್ತಿರ್ತೀರ ಅಲ್ವಾ? ಜರ್ನಿ ಅನ್ನೋ ಹಳ್ಳ, ಗುಂಡಿ, ಸ್ಪೀಡ್ ಬ್ರೇಕರ್, ಸಡನ್ ಟರ್ನ್ಸ್ಗಳು, ನಾವ್ ಎಕ್ಸ್ಪೆಕ್ಟೇ ಮಾಡದಿರೋ ಡೈವರ್ಷನ್ಸ್ ತಾತ. ನಿಜ ಕಣಮ್ಮ. ಜೀವನದಲ್ಲಿ ನಾವು ಅಂದ್ಕೊಳ್ಳೋದಕ್ಕಿಂತಲೂ ವಿಚಿತ್ರವಾದ್ದು ಬೇರೆ ಏನೋ ಒಂದು ಸವಾಲು ನಮ್ಮ ಎದುರಿಗೆ ಬಂದ್ಬಿಡುತ್ತಮ್ಮ. ಈಗ ನನ್ ಜೀವನದಲ್ಲಿ ಎಕ್ಸ್ಪೆಕ್ಟೇ ಮಾಡದಿರೋ ಸಿಚುವೇಶನ್ಸ್ ಎಲ್ಲ ಬರ್ತಿದ್ಯಲ್ಲ ತಾತ, ಅದ್ರಲ್ಲೆಲ್ಲ ನಾನ್ ಗೆಲ್ಬೇಕಲ್ವಾ? ಪುಟ್ಟಿ, ನೀ ಜೈಶಾಲಿ ಆಗ್ಬೇಕು. ಈಗ ನಿನ್ನ ಅತ್ತೆ ಮನೆ ಮಿಡಲ್ ಕ್ಲಾಸ್ ಫ್ಯಾಮಿಲಿ, ನಿನಗೆ ಜೀವನದಲ್ಲಿ ಒಳ್ಳೊಳ್ಳೆ ಅನುಭವಗಳನ್ನು ಆಲ್ರೆಡಿ ಕೊಟ್ಟಿದೆ. ಶ್ರೀಮಂತಿಕೆಯಲ್ಲಿ ಬೆಳೆದು ನೀನು ಈ ರೀತಿ ಮಾತಾಡ್ತಾ ಇದ್ಯಾ ಅಂತಂದ್ರೆ ನೀನು ಆಗ್ಲಿದ್ಯಾ ಕಣಮ್ಮ. ಆದರೂ ನೀನು ಕೇಳ್ತಾ ಇದ್ಯಾ, ನಾನು ನಿನಗೆ ಆಶೀರ್ವಾದ ಮಾಡ್ತಾ ಇದ್ದೀನಿ. ನಿನಗೆ ಜೀವನದಲ್ಲಿ ಎಂತೆಂಥ ಸವಾಲು ಬಂದರೂ ನೀನು ಜೈಶಾಲಿಯಾಗು. ಥ್ಯಾಂಕ್ ಯು ತಾತ. ನನ್ನ ಆಶೀರ್ವಾದ ಇರಲಿ ಮಗು. ಆ ದೇವರ ಆಶೀರ್ವಾದನೂ ನಿನಗಿದೆ. ಆದ್ರಿಂದ ನೀನೇನು ಹೆದರಬೇಡ, ಧೈರ್ಯವಾಗಿ ಮುಂದೆ ನೀನು ಜೈಶಾಲಿ ಆಗ್ತೀಯ. ಓಕೆ? ಸರಿ ತಾತ, ನೀನ್ ನನ್ಗೆ ಇಷ್ಟ ಇಲ್ದಲ್ಲ, ನನಗ ಅಷ್ಟೇ. ಬಾಯ್ ತಾತ, ನಾನು ಮತ್ತೆ ಕಾಲ್ ಮಾಡ್ತೀನಿ. ಬಾಯ್ ಮಗಳೇ, ಒಳ್ಳೇದಾಗ್ಲಿ. ಪಾಪದ ಕೂಸು.